ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 26 ಮೇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Which country has launched a new space defense unity to monitor and counter threats to the country's satellites recently? ಇತ್ತೀಚೆಗೆ ದೇಶದ ಉಪಗ್ರಹಗಳಿಗೆ ಬೆದರಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಎದುರಿಸಲು ಹೊಸ ಬಾಹ್ಯಾಕಾಶ ರಕ್ಷಣಾ ಏಕತೆಯನ್ನು ಪ್ರಾರಂಭಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಜಪಾನ್. ದೇಶದ ಉಪಗ್ರಹಗಳಿಗೆ ಬೆದರಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಎದುರಿಸಲು ಜಪಾನ್ ಹೊಸ ಬಾಹ್ಯಾಕಾಶ ರಕ್ಷಣಾ ಏಕತೆಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಜಪಾನಿನ ಉಪಗ್ರಹಗಳನ್ನು ಶತ್ರುಗಳ ದಾಳಿ ಅಥವಾ ಬಾಹ್ಯಾಕಾಶ ಆವೇಶಗಳಿಂದ ಮೇಲ್ವಿಚಾರಣೆ ಮಾಡುವುದು ಮತ್ತು ರಕ್ಷಿಸುವುದು ಮತ್ತು ಕ್ಷೇತ್ರದ ಇತರ ಸೈನಿಕರಿಗೆ ಉಪಗ್ರಹ ಆಧಾರಿತ ಸಂಚಾರಣೆ ಮತ್ತು ಸಂವಹನಗಳನ್ನು ನಡೆಸುವುದು ಈ ಘಟಕದ ಮುಖ್ಯ ಪಾತ್ರವಾಗಿದೆ. ಜಪಾನ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಜಪಾನ್ದು ಕ್ಯಾಪಿಟಲ್ ಟೋಕಿಯೋ, ಜಪಾನ್ದು ಕರೆನ್ಸಿ ಜಾಪನೀಸ್ ಯೆನ್, ಆ್ಯಂಡ್ ಜಪಾನ್ದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಶಿಂಜೋ ಅಬೆ. What is the industrial production decrease in India as per the RBI report in March 2020? ಮಾರ್ಚ್ 2020ರಲ್ಲಿ RBI ಪ್ರಕಾರ ಭಾರತದಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಷ್ಟು % ಡಿಕ್ರೀಸ್ ಆಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, 17%. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ಪ್ರಕಾರ 2020 ಮಾರ್ಚ್ನಲ್ಲಿ ಕೈಗಾರಿಕಾ ಉತ್ಪಾದನೆಯಲ್ಲಿ 17% ಡಿಕ್ರೀಸ್ ಆಗಿದೆ. 17% ಇಳಿಕೆ ಕಂಡು ಬಂದಿದೆ. ಸ್ನೇಹಿತರೆ, 8 ಪ್ರಮುಖ ಕೈಗಾರಿಕೆಗಳ ಉತ್ಪಾದನೆ ಕೋಲ್, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ರಾಸಗೊಬ್ಬರ, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಕಡಿಮೆಯಾಗಿ 6.5% ಡಿಕ್ರೀಸ್ ಆಗಿದೆ. ಸ್ನೇಹಿತರೆ, ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ 21% ಕುಸಿದಿದೆ. RBI ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, RBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. RBIದು ಸ್ಥಾಪನೆ ಸ್ನೇಹಿತರೆ 1 ಏಪ್ರಿಲ್ 1935ನಲ್ಲಿ ಆಗಿದೆ. ಆ್ಯಂಡ್ RBIದು ಗವರ್ನರ್ ಸ್ನೇಹಿತರೆ ಶಕ್ತಿಕಾಂತ್ ದಾಸ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಮ್ಯಾನುಫ್ಯಾಕ್ಚರಿಂಗ್ PPE ಬಾಡಿ ಕವರಾಲ್ಸ್? PPE ಬಾಡಿ ಕವರಾಲ್ಗಳ ತಯಾರಿಕೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, 2. ಭಾರತ 2ನೇ ಸ್ಥಾನದಲ್ಲಿದೆ. PPE ಇದು ಫುಲ್ ಫಾರ್ಮ್ ಸ್ನೇಹಿತರೆ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್. ಎರಡು ತಿಂಗಳಲ್ಲಿ ಭಾರತವು ವೈಯಕ್ತಿಕ ರಕ್ಷಣಾ ಸಾಧನಗಳ PPE ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಬಾಡಿ ಕವರಾಲ್ಗಳನ್ನು ವಿಶ್ವದ 2ನೇ ಅತಿ ದೊಡ್ಡ ಉತ್ಪಾದಕರನ್ನಾಗಿ ಮಾಡಿದೆ. ಸ್ನೇಹಿತರೆ, ಕೋವಿಡ್-19 ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದ ರಕ್ಷಿಸಲು PPE ಬಾಡಿ ಕವರಾಲ್ ನಿರ್ಣಾಯಕ. PPE ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಚೈನಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ PPE ಇನ್ ದ ವರ್ಲ್ಡ್. ಸ್ನೇಹಿತರೆ, PPE ಕನ್ಸಿಸ್ಟ್ ಆಫ್ ಶೂ ಕವರ್, ಗ್ಲೌಸ್, ಐ ಶೀಲ್ಡ್, ಮಾಸ್ಕ್ ಆ್ಯಂಡ್ ಗೌನ್. ಸ್ನೇಹಿತರೆ, ಭಾರತದ PPE ಪ್ರೊಡ್ಯೂಸಿಂಗ್ ಕೆಪಾಸಿಟಿ 2.06 ಲ್ಯಾಕ್. ಇಂಡಿಯಾ ಇಸ್ ನೌ ಪ್ರೊಡ್ಯೂಸಿಂಗ್ 2.06 ಲ್ಯಾಕ್ PPE ಕಿಟ್ಸ್ ಎವ್ರಿ ಡೇ. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಸ್ಟಾರ್ಟೆಡ್ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ ಫಾರ್ ಫಾರ್ಮರ್ಸ್? ಯಾವ ಭಾರತೀಯ ರಾಜ್ಯವು ರೈತರಿಗಾಗಿ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಛತ್ತೀಸ್ಗಢ ರಾಜ್ಯ. ರಾಜ್ಯದಲ್ಲಿ ಬೆಳೆ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಬೆಲೆಯನ್ನು ನೀಡಲು ಛತ್ತೀಸ್ಗಢ ರಾಜ್ಯ ಸರ್ಕಾರ ತನ್ನ ಮಹತ್ವಾಕಾಂಕ್ಷೆಯ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆಯನ್ನು ಪ್ರಾರಂಭಿಸಿದೆ. ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ. ಛತ್ತೀಸ್ಗಢದ ಮುಖ್ಯಮಂತ್ರಿ ಸ್ನೇಹಿತರೆ ಭೂಪೇಶ್ ಬಘೇಲ್. ಆ್ಯಂಡ್ ಛತ್ತೀಸ್ಗಢದ ಗವರ್ನರ್ ಅನುಸೂಯಾ ಯುಕೆ. ಆ್ಯಂಡ್ ಛತ್ತೀಸ್ಗಢದ ಕ್ಯಾಪಿಟಲ್ ಸ್ನೇಹಿತರೆ ರಾಯ್ಪುರ್. ಹೂ ಲಾಂಚ್ ದ ಬಯೋಡೈವರ್ಸಿಟಿ ಸಂರಕ್ಷಣ್ ಇಂಟರ್ನ್ಶಿಪ್ ಪ್ರೋಗ್ರಾಮ್? ಜೀವ ವೈವಿಧ್ಯ ಸಂರಕ್ಷಣ್ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದವರು ಯಾರು? ಬಯೋಡೈವರ್ಸಿಟಿ ಸಂರಕ್ಷಣ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಮತ್ತು UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್.
ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತ ಸರ್ಕಾರವು ಜೀವ ವೈವಿಧ್ಯತೆಯ ಸಂರಕ್ಷಣೆಗಾಗಿ 5 ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿತು. ಆ್ಯಂಡ್ ಸ್ನೇಹಿತರೆ, ಉಪಕ್ರಮಗಳಲ್ಲಿ ಒಂದು ಜೀವವೈವಿಧ್ಯ ಸಂರಕ್ಷಣೆ ಇಂಟರ್ನ್ಶಿಪ್ ಕಾರ್ಯಕ್ರಮ. ಆ್ಯಂಡ್ ಸ್ನೇಹಿತರೆ, ಇದನ್ನು ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಪ್ರಾರಂಭಿಸಿದೆ. ಆ್ಯಂಡ್ ಸ್ನೇಹಿತರೆ, ಮುಕ್ತ ಪಾರದರ್ಶಕ ಆನ್ಲೈನ್ ಸ್ಪರ್ಧಾತ್ಮಕ ಪ್ರಕ್ರಿಯೆ ಮೂಲಕ 1 ವರ್ಷದ ಅವಧಿಗೆ ಸ್ನಾತಕೋತ್ತರ ಪದವಿ ಹೊಂದಿರುವ 20 ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಈ ಕಾರ್ಯಕ್ರಮವು ಪ್ರಸ್ತಾಪಿಸಿದೆ. Who is appointed by World Bank to key position on climate change disaster management in South Asia? ದಕ್ಷಿಣ ಏಷ್ಯಾದಲ್ಲಿ ಹವಾಮಾನ ಬದಲಾವಣೆ ಡಿಸಾಸ್ಟರ್ ನಿರ್ವಹಣೆ ಪ್ರಮುಖ ಸ್ಥಾನಕ್ಕೆ ವಿಶ್ವ ಬ್ಯಾಂಕ್ ಯಾರನ್ನು ನೇಮಕ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅಬ್ಬಾಸ್ ಜಾ. ದಕ್ಷಿಣ ಏಷ್ಯಾದಲ್ಲಿ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆ ಕುರಿತು ಪ್ರಮುಖ ಸ್ಥಾನಕ್ಕೆ ಭಾರತೀಯ ಅರ್ಥಶಾಸ್ತ್ರಜ್ಞ ಅಬ್ಬಾಸ್ ಜಾ ಅವರನ್ನು ವಿಶ್ವ ಬ್ಯಾಂಕ್ ನೇಮಕ ಮಾಡಿದೆ. ಅಬ್ಬಾಸ್ ಜಾ. ಆ್ಯಂಡ್ ಸ್ನೇಹಿತರೆ, ನೇಮಕಾತಿಗೆ ಮುಂಚಿತವಾಗಿ ಅವರು ಪೂರ್ವ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ನಗರಾಭಿವೃದ್ಧಿ ಮತ್ತು ವಿಪತ್ತು ಅಪಾಯ ನಿರ್ವಹಣೆಗೆ ಅಭ್ಯಾಸ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಆ್ಯಂಡ್ ಸ್ನೇಹಿತರೆ, ಜಾಗತಿಕ ಅಭ್ಯಾಸದ ಗಡಿಗಳಲ್ಲಿ ಸಂಪರ್ಕ ಸಾಧಿಸಲು ಮತ್ತು ಸಹಕರಿಸಲು ದಕ್ಷಿಣ ಏಷ್ಯಾ ಪ್ರದೇಶ ವಿಪತ್ತು ಅಪಾಯ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆ ತಂಡಕ್ಕೆ ಅಬ್ಬಾಸ್ ಜಾ ಅವರು ಸಹಾಯ ಮಾಡಲಿದ್ದಾರೆ. Which Indian initiative has been listed as one of the top 10 global initiatives to fight COVID-19 pandemic? COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುವ ಜಾಗತಿಕ ಉಪಕ್ರಮಗಳಲ್ಲಿ ಟಾಪ್ 10ರಲ್ಲಿ ಯಾವ ಭಾರತೀಯ ಉಪಕ್ರಮವನ್ನು ಪಟ್ಟಿ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಖುಡೋಲ್. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಸಮಗ್ರ ಹೋರಾಟಕ್ಕಾಗಿ ವಿಶ್ವಸಂಸ್ಥೆಯು ಯುನೈಟೆಡ್ ನೇಷನ್ಸ್ ಮಣಿಪುರದ ಖುಡೋಲ್ಯನ್ನು ಟಾಪ್ 10 ಜಾಗತಿಕ ಉಪಕ್ರಮಗಳಲ್ಲಿ ಪಟ್ಟಿ ಮಾಡಿದೆ. ಖುಡೋಲ್ದ ಮೀನಿಂಗ್ ಸ್ನೇಹಿತರೆ ಗಿಫ್ಟ್. ಆ್ಯಂಡ್ ಸ್ನೇಹಿತರೆ, ಇದನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯುವಕರ ದೂತರು ಪಟ್ಟಿ ಮಾಡಿದ್ದಾರೆ. ಖುಡೋಲ್ ಸ್ನೇಹಿತರೆ LGBTQI ಸಮುದಾಯ, HIV ಯೊಂದಿಗೆ ವಾಸಿಸುವ ಜನರು, ಮಕ್ಕಳ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. The Ministry of Electronics and Information Technology has launched 7 services of Indian Meteorological Department on which application? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಭಾರತ ಹವಾಮಾನ ಇಲಾಖೆಯ 7 ಸೇವೆಗಳನ್ನು ಯಾವ ಅಪ್ಲಿಕೇಶನ್ನಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಉಮಂಗ್. ಸರ್ಕಾರಿ ಸೇವೆಗಳ ಆನ್ಲೈನ್ ವಿತರಣೆಯನ್ನು ಇನ್ನಷ್ಟು ಹೆಚ್ಚಿಸಲು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಉಮಂಗ್ ಅಪ್ಲಿಕೇಶನ್ನಲ್ಲಿ ಭಾರತದ ಹವಾಮಾನ ಇಲಾಖೆಯ 7 ಸೇವೆಗಳನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಉಮಂಗ್ ಅಪ್ಲಿಕೇಶನ್ದು ಫುಲ್ ಫಾರ್ಮ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಆ್ಯಂಡ್ ಸ್ನೇಹಿತರೆ, ದ 7 ಸರ್ವಿಸಸ್ 7 ಸೇವೆಗಳು ಕರೆಂಟ್ ವೆದರ್, ನಾವ್ಕಾಸ್ಟ್, ಸಿಟಿ ಫೋರ್ಕಾಸ್ಟ್, ರೈನ್ಫಾಲ್ ಇನ್ಫಾರ್ಮೇಷನ್, ಟೂರಿಸಂ ಫೋರ್ಕಾಸ್ಟ್, ವಾರ್ನಿಂಗ್ಸ್ ಆ್ಯಂಡ್ ಸೈಕ್ಲೋನ್. ಸೊ ಈ 7 ಸೇವೆಗಳನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಉಮಂಗ್ ಅಪ್ಲಿಕೇಶನ್ನಲ್ಲಿ ಪ್ರಾರಂಭಿಸಿದೆ. ವೆನ್ ವಾಸ್ ದ ವರ್ಲ್ಡ್ ಟರ್ಟಲ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಿಶ್ವ ಆಮೆ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಟರ್ಟಲ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೇ 23. ಆಮೆಗಳು ಮತ್ತು ಅವುಗಳ ಅವ್ವಸ್ಥಾನಗಳನ್ನು ಆಚರಿಸಲು ಮತ್ತು ರಕ್ಷಿಸಲು ಅಮೆರಿಕಾದ ಆಮೆ ಪಾರುಗಾಣಿಕೆ ATR ಎಂಬ ನಾನ್ ಪ್ರಾಫಿಟ್ ಸಂಸ್ಥೆಯು ಪ್ರತಿ ವರ್ಷ ಮೇ 23 ವರ್ಲ್ಡ್ ಟರ್ಟಲ್ ಡೇ ವಿಶ್ವ ಆಮೆ ದಿನವನ್ನು ಆಚರಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಇದನ್ನು ಈಗ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಪಾಕಿಸ್ತಾನ್, ಭಾರತ್, ಆಸ್ಟ್ರೇಲಿಯಾ ಮತ್ತು ಇತರ ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಸೊ ವರ್ಲ್ಡ್ ಟರ್ಟಲ್ ಡೇ ಮೇ 23 ಆಚರಿಸಲಾಗುತ್ತದೆ. Which company has signed agreement to acquire 24% stake in Indian Railway Station Development Corporation? ಭಾರತೀಯ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ನಿಗಮದಲ್ಲಿ 24% ಪಾಲನ್ನು ಪಡೆಯಲು ಯಾವ ಕಂಪನಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರೈಟ್ಸ್, RITES.
ಮೂಲಸೌಕರ್ಯ ಸಲಹಾ ಮತ್ತು ಇಂಜಿನಿಯರಿಂಗ್ ಕಂಪನಿ ರೈಟ್ಸ್ ಭಾರತೀಯ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ನಿಗಮದಲ್ಲಿ 24% ಪಾಲನ್ನು 48 ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ್ಯಂಡ್ ಸ್ನೇಹಿತರೆ, ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರವು ಮತ್ತು ಇರ್ಕಾನ್ ಇಂಟರ್ನ್ಯಾಷನಲ್ ಜಂಟಿ ಉದ್ಯಮದ IRSDC ದೇಶಾದ್ಯಂತ ರೈಲ್ವೆ ನಿಲ್ದಾಣಗಳನ್ನು ಪುನಃ ಅಭಿವೃದ್ಧಿ ಮಾಡುವ ಕಾರ್ಯವನ್ನು ಹೊಂದಿದೆ. ರೈಟ್ಸ್ ಫುಲ್ ಫಾರ್ಮ್ ಸ್ನೇಹಿತರೆ, ರೇಲ್ ಇಂಡಿಯಾ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸ್. IRSDC ಫುಲ್ ಫಾರ್ಮ್ ಸ್ನೇಹಿತರೆ, ಇಂಡಿಯನ್ ರೈಲ್ವೆ ಸ್ಟೇಷನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆ್ಯಂಡ್ RLDA ಫುಲ್ ಫಾರ್ಮ್ ಸ್ನೇಹಿತರೆ, ರೇಲ್ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಹೂ ಹ್ಯಾಸ್ ಬಿಕಮ್ ವರ್ಲ್ಡ್ಸ್ ಹೈಯೆಸ್ಟ್ ಪೇಡ್ ಫಿಮೇಲ್ ಅಥ್ಲೀಟ್ ಆಸ್ ಪರ್ ಫೋರ್ಬ್ಸ್. ಫೋರ್ಬ್ಸ್ ಪ್ರಕಾರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ನಾओमी ಒಸಾಕಾ. ಜಪಾನಿನ ಟೆನ್ನಿಸ್ ಸ್ಟಾರ್ ನಾओमी ಒಸಾಕಾ 22 ಇಯರ್ಸ್ ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸ್ನೇಹಿತರೆ, ಫೋರ್ಬ್ಸ್ ಪ್ರಕಾರ ನಾओमी ಒಸಾಕಾ ಕಳೆದ 12 ತಿಂಗಳಲ್ಲಿ $37.4 ಮಿಲಿಯನ್ ಗಳಿಸಿದ್ದಾರೆ ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಒಸಾಕಾ ಹ್ಯಾಸ್ ಬಿನ್ ರ್ಯಾಂಕ್ ನಂಬರ್ 1 ಬೈ ವುಮನ್ ಟೆನ್ನಿಸ್ ಅಸೋಸಿಯೇಷನ್. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್. ಭಾರತೀಯ ಉಕ್ಕಿನ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ದಿಲೀಪ್ ಒಮೆನ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ನೇಮ್ ದ ಕಂಟ್ರಿ ವಿಚ್ ಪ್ರಪೋಸ್ ದ ನೇಮ್ ಸೈಕ್ಲೋನ್ ಆಸ್ ಅಂಫಾನ್. ಚಂಡಮಾರುತದ ಹೆಸರನ್ನು ಅಂಫಾನ್ ಎಂದು ಪ್ರಸ್ತಾಪಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಥೈಲ್ಯಾಂಡ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್. ಜಪಾನಿನ ಪ್ರಧಾನಿ ಯಾರು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಹ್ಯಾಸ್ ಬಿಕಮ್ ವರ್ಲ್ಡ್ಸ್ ಹೈಯೆಸ್ಟ್ ಪೇಡ್ ಫಿಮೇಲ್ ಅಥ್ಲೀಟ್ ಆಸ್ ಪರ್ ಫೋರ್ಬ್ಸ್. ಫೋರ್ಬ್ಸ್ ಪ್ರಕಾರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟು ಯಾರು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.